ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಮಹಿ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಯಾರಾದರೂ ನೋಡಿದ್ರೆ ಅಂತನಾ? ಅಲ್ಲ ಮಹಿ, ಇದಕ್ಕೆ ಇಷ್ಟೊಂದು ಟೆನ್ಷನ್ ಆದರೆ ಇನ್ನು ನಿನ್ನ ಸೀಕ್ರೆಟ್ಸ್ ಎಲ್ಲ ಆಚೆ ಬಂದರೆ ನಿನ್ನ ಸಿಚುವೇಶನ್ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ಯಾ? ಜಸ್ಟ್ ಥಿಂಕ್ ಅಬೌಟ್ ಇಟ್ ಮಹಿ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಹಾಗೆ ಅನ್ಕೋ ಮಹಿ, ನಾನೇನು ಮಾಡಲಿ, ನೀಟಾಗಿ ಹೇಳಿದೆ, ರಿಕ್ವೆಸ್ಟು ಮಾಡಿಕೊಂಡೆ, ಬಟ್ ನೀನು ನನ್ನ ಮಾತು ಕೇಳಲೇ ಇಲ್ಲ. ನಿನ್ನೆ ನನ್ನ ಟ್ರ್ಯಾಕ್ ತರೋದಕ್ಕೆ ನಾನು ನನ್ನ ಟ್ರ್ಯಾಕ್ನ ಚೇಂಜ್ ಮಾಡಬೇಕಾಯ್ತು ಮಹಿ. ನಾನು ಈ ಥರ ಆಗೋದಕ್ಕೆ ನೀನೇ ಕಾರಣ. ನೀನು ನನ್ನ ಮಾತು ಕೇಳಿದ್ರೆ ನಾನು ಯಾಕೆ ಮಹಿ ಈ ಥರ ಮಾಡ್ತಿದ್ದೆ? ನಾನೇನಾದರೂ ಹೇಳೋದಕ್ಕೆ ಬಂದರೆ ನನಗೆ ಮದುವೆ ಆಗಿದೆ ಅಂತ ಲೆಕ್ಚರ್ ಕೊಡ್ತೀಯ. ನಾನು ಬೇರೆ ಏನಾದರೂ ಮಾಡಬೇಕಲ್ವ ಮಹಿ? ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್. ಈ ರೀತಿ ಮಾತಾಡೋಕೆ ನಿನಗೆ ನಾಚಿಕೆ ಆಗಲ್ವಾ? ನಿನ್ಗೇನು ಅನ್ನಿಸ್ತಿಲ್ವಾ? ಏನೂ ಅನ್ಸಲ್ಲ. ಯಾಕೆ ಅನ್ಸ್ಬೇಕು ಮಹಿ? ನೋಡು ಮಹಿ, ನಾನು ನಿನಗೆ ಮೊನ್ನೆನೇ ಹೇಳಿದೆ, ನೀನು ನನ್ನ ಜೊತೆ ಬರಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅಂತ. ನಾನು ನಿನ್ನ ಫ್ರೆಂಡ್ ಅಂತ ತುಂಬ ನಂಬಿದ್ದೆ. ನೀನು ಹೀಗೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಫ್ರೆಂಡ್ ಅಂತ ನೀನು ಅಂದ್ಕೊಂಡಿರ್ಬೋದು ಮಹಿ, ಬಟ್ ನಾನು ನಿನಗೆ ಲವ್ವರ್ ಆಗಿದ್ದೆ. ಅದನ್ನು ನೀನು ಅರ್ಥನೇ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ಈಗ ಅರ್ಥ ಮಾಡಿಸೋದಕ್ಕೆ ಬಂದಿದ್ದೀನಿ. ನಾನು ಹೇಳೋದು ನೀನು ಮಾಡಲಿಲ್ಲ ಅಂದರೆ ಅದು ಬೇರೆ ಥರನೇ ಆಗುತ್ತೆ. ಆಮೇಲೆ ನೀನು ನನ್ನ ಬ್ಲೇಮ್ ಮಾಡಬಾರ್ದಷ್ಟೇ. ನೀನು ಹೀಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಕ್ಲೋಸ್ ಫ್ರೆಂಡ್ ಅಂತ ಎಲ್ಲನೂ ಶೇರ್ ಮಾಡ್ಕೊಂಡ್ರೆ ಹೀಗ ಮಾಡೋದು? ಮಹಿ ಪ್ಲೀಸ್, ಇನ್ನು ಮಾರಲ್ ಕ್ಲಾಸ್ ಎಲ್ಲ ತಗೋಬೇಡ. ಅದನ್ನು ಕೇಳೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಯೋಚನೆ ಮಾಡಿದ್ಯಾ ನಿನ್ನೆ ಅಬೋಷನ್ ವಿಷಯನ ನಿಮ್ಮ ಮನೆಯವ್ರಿಗೆ, ನಿಮ್ಮ ಅಣ್ಣಂಗೆ ಎಲ್ಲ ಹೇಳಿದ್ರೆ ಏನಾಗುತ್ತೆ ಅಂತ? ಲವ್ ಲೈಫು, ಫ್ಯಾಮಿಲಿ ಲೈಫು ಎಲ್ಲನೂ ಫಿನಿಶ್ ಆಗೋಗುತ್ತೆ ಮಹಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳು. ನಾವೆಲ್ಲದರೂ ಆಚೆ ಹೋಗಿ ಸುತ್ತಾಡ್ಕೊಂಬರೋಣ. ಯಾವ ಟೈಮ್ ಅನ್ನೋದನ್ನು ನೀನು ಡಿಸೈಡ್ ಮಾಡು, ಬಟ್ ನೀನು ನನ್ನವಳಾಗಿರಬೇಕು. ನಾನು ಕರೆದಾಗೆಲ್ಲ ಬರಬೇಕು, ನಾನು ಹೇಳ್ದಾಗೆಲ್ಲ ಕೇಳಬೇಕು. ಟೋಟಲ್ ಆಗಿ ನೀನು ನನ್ನ ಜೊತೆ ಒಬೀಡಿಯೆಂಟ್ ಆಗಿರಬೇಕು. ಅಕಸ್ಮಾತ್ ಏನಾದರೂ ಅವಾಯ್ಡ್ ಮಾಡೋದು, ಆ ಥರ ಏನಾದರೂ ಮಾಡಿದ್ರೆ ನಾನು ಏನು ಮಾಡ್ತೀನಿ ಅಂತ ನಿನಗೆ ಗೊತ್ತಲ್ವ ಮಹಿ? ನೀನೇನು ಹೋಗ್ಬೋದು. ಟೇಕ್ ಕೇರ್, ಬಾಯ್. ಅಕ್ಕರೆ, ಗುರುಗಳು ನನ್ನ ಜಾತಕ ನೋಡ್ಬೇಕಾದ್ರೆ ನನ್ಗೆ ಎಷ್ಟು ಭಯ ಆಗ್ಬಿಟ್ಟಿತ್ತು ಗೊತ್ತಾ? ನನ್ನ ಕಾಲ್ಗೊಂಡಿಂದನೇ ಹಂಗೆಲ್ಲ ಆಗ್ತಿರೋದು. ಅದಕ್ಕೆ ನನ್ನನ್ನು ಈ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೇನೋ ಅಂತ ಸಾನೇ ಭಯ ಪಟ್ಬಿಟ್ಟಿದ್ದೆ ನಾನು. ಮಲ್ಲಿ, ನೀನು ಯಾಕೆ ಹೀಗೆಲ್ಲ ಅನ್ಕೋತೀಯ? ಆಗ್ತಿರೋ ಎಲ್ಲದಕ್ಕೂ ನೀನೇ ಕಾರಣ ಅನ್ನೋ ಯೋಚನೆ ಮೊದಲು ನಿನ್ನ ಮನಸ್ಸಿಂದ ತೆಗೆದುಹಾಕು. ಆ ಥರದ್ದು ಏನೂ ಇಲ್ಲ. ಹಾಗೇನಾದರೂ ಒಂದು ವೇಳೆ ನೀನು ಆಚೆ ಹೋಗಲೇಬೇಕು ಅಂತ ಸಂದರ್ಭ ಬಂದರೆ ಅದು ನಾನು ಈ ಮನೆ ಹೊಸಲು ದಾಟಿದ ಮೇಲೆ. ನಾನಿಲ್ಲಿರೋವರೆಗೂ ನಿನ್ಗೇನೂ ಆಗೋದಕ್ಕೆ ಬಿಡೋದಿಲ್ಲ. ನಾವು ಯಾವಾಗಲೂ ಜೊತೆಯಲ್ಲೇ ಇರ್ತೀವಿ, ಹೋದರೆ ಜೊತೆಯಲ್ಲೇ ಹೋಗ್ತೀವಿ. ನಾನಿಲ್ಲಿರೋವರೆಗೂ ನಾವು 3 ಜನ ಜೊತೆಯಲ್ಲೇ ಇರ್ತೀವಿ. 3 ಜನನಾ? ಯಾರಕ್ಕರೆ ಅದು? ಯಾರು ಹೇಳು ನೋಡೋಣ. ನಂಗೆ ಗೊತ್ತಾಯ್ತಿಲ್ಲ. ಯಾರು? ದಡ್ಡಿ, ನೀನು ಹೊಟ್ಟೆಯಲ್ಲಿರೋ ಮಗು ಮತ್ತೆ ನಾನು. ಓ, ನೀವು ಹಂಗೆ ಹೇಳಿದ್ರಾ? ನನ್ನ ಮಗನ ಸೇರಿಸ್ಕೊಂಡು ಹೇಳಿದ್ರಾ? ನಾನು ಇದ್ಯಾರಪ್ಪ 3ನೇವ್ರು ಅಂತ ಅನ್ಕೊಂಡೆ. ನೀವು ಬರೀ ಯಾವಾಗಲೂ ಹಿಂಗೆ ಮಾಡ್ತಿರ್ತೀರ. ಹಿಂಗೆ ಮಾಡಿ ಮಾಡಿ ನನ್ನ ಮಂಗನ್ ಮಾಡ್ತೀರ. ಮಲ್ಲಿ, ನಾವೆಲ್ಲರೂ ಮಂಗಗಳೇ, ಬಾಲ ಒಂದಿಲ್ಲ ಅಷ್ಟೇ. ಜೀವನ ನಮ್ಮನ್ನ ಮಂಗ್ ಮಾಡಿಬಿಡುತ್ತೆ. ನಿಂಗೊಂದು ಸತ್ಯ ಹೇಳ. ನೋಡು, ನೀನೀಗ ಜಯದೇವ್ರ ಕೈ ಹಿಡ್ದಿದ್ಯಾ. ಅವ್ರ ಪಾಲಿಗೆ ನೀನು ದೇವ್ರು ಕೊಟ್ಟಿರೋಂಥ ದೊಡ್ಡ ವರ. ಅವ್ರನ್ನ ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋಗೋದು ನಿನ್ನ ಜವಾಬ್ದಾರಿ. ದೇವ್ರು ಹೇಗಂದ್ರೆ ಯಾರ ಹತ್ರ ಏನಿರೋದಿಲ್ವೋ ಅದನ್ನ ಕೊಡಕ್ಕೆ ಪ್ಲಾನ್ ಮಾಡ್ತಾನೆ. ಜೀವನದಲ್ಲಿ ನೆಮ್ಮದಿಯಾಗಿರೋನ್ಗೆ ತಲೆ ತಿನ್ನೋ ಹೆಂಡತಿ ಕೊಡ್ತಾನೆ. ಜೀವನದಲ್ಲಿ ನೊಂದು ಬೆಂದು ನೋವು ಅನುಭವಿಸ್ತಿರೋನ್ಗೆ
ನೆಮ್ಮದಿ ಕೊಡೋ ಪುಣ್ಯಕೋಟಿ ಅಂತ ಹೆಂಡತಿ ಕೊಡ್ತಾನೆ. ಯಾರು ಪೂರ್ತಿಯಾಗಿ ಹಾಳಾಗಿ ಹೋಗಿರ್ತಾರೋ ಅವ್ರಿಗೆ ಸರಿ ಮಾಡೋ ಹೆಂಡತಿ ಕೊಡ್ತಾರೆ. ಪ್ರೀತಿ ಕೊಡ್ತಾ ಇರೋರ್ಗೆ ಪ್ರೀತಿ ಮಾಡೋ ಹೆಂಡತಿ ಕೊಡ್ತಾನೆ. ಒಟ್ಟಾರೆ ಹೇಳಬೇಕು ಅಂದ್ರೆ ಹೆಂಡತಿ ಆದವಳು ಗಂಡನ ಏಳು ಬೀಳಿಗೆ ಸೋಲು ಗೆಲುವಿಗೆ ಅವನಷ್ಟೇ ಕಾರಣ ಆಗಿರ್ತಾಳೆ. ಅವನ ಜೀವನದಲ್ಲಿ ಅವಳ ಪಾತ್ರ ಅಷ್ಟು ದೊಡ್ಡದು. ಈ ಮಾತನ್ನ ನೀನು ಅರ್ಥ ಮಾಡ್ಕೊಳ್ಬೇಕು. ಹೆಂಡತಿ ಅನ್ನೋ ಪದವಿಗೆ ಆ ಪದವಿ ಜೊತೆ ಬರೋ ಪವರ್ನ ನೀನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಹೇಗೆ ಗೊತ್ತಾ? ಗಂಡನ್ನ ಪ್ರೀತಿ ಅನ್ನೋ ಸೂತ್ರದಲ್ಲಿ ಕಟ್ಟಾಕಿ ಗಾಳಿಪಟ ಥರ ಆಕಾಶದ ಎತ್ತರಕ್ಕೆ ಹಾರಾಡೋದನ್ನು ನೋಡಿ ಖುಷಿ ಪಡಬೇಕು. ಸೂತ್ರ ಸಡಿಲ ಆಗದೆ ಇರೋ ಥರ ಎಚ್ಚರಿಕೆ ವಹಿಸ್ಬೇಕು. ಈ ಮಾತನ್ನ ನೀನು ಯಾವತ್ತೂ ಮರಿಬೇಡ ಮಲ್ಲಿ. ಇದೇ ಜೀವನದ ಗುಟ್ಟು. ಹ್ಞೂ ಅಕ್ಕರೆ, ಈ ಮಾತನ್ನ ಶ್ಲೋಕದ ಥರ ದಿನಕ್ಕೆ ಒಂದ್ಸಲ ನೆನಪು ಮಾಡ್ಕೊಂತೀನಿ. ಶ್ಲೋಕದ ಥರನಾ? ಹ್ಞೂ, ಇನ್ನೇನು ಒಳ್ಳೆ ಮಾತು ಅಂದರೆ ಶ್ಲೋಕನೇ ಅಲ್ವಾ? ಹಲೋ, ರಾಂಗ್ ನಂಬರ್. ಛೇ, ಯಾರದೇ ಫೋನ್ ಬಂದರೂ ಅವನದೇ ಫೋನ್ ಬಂದಿದೆ ಅನ್ನಿಸ್ತದೆ. ಈ ದೀಪಾಂಶುವಿಂದ ನನ್ನ ನೆಮ್ಮದಿ ಎಲ್ಲ ಹಾಳಾಗ್ತಿದೆ. ಆಚೆ ಹೋಗೋಕ್ಕೂ ಒಂಥರ ಭಯ ಆಗ್ತಿದೆ. ಯಾರನ್ನ ಮಾತಾಡ್ಸೋಕ್ಕೂ ಮನಸ್ಸಾಗ್ತಿಲ್ಲ. ಫ್ರೆಂಡ್ಸು ಅಂತ ಇವನ್ನ ಹತ್ರ ಬಿಟ್ಕೊಂಡು ತುಂಬ ದೊಡ್ಡ ತಪ್ಪು ಮಾಡ್ಕೊಂಡ್ಬಿಟ್ಟೆ ನಾನು. ಮಹಿಮಾ, ತಿಂಡಿ ಬಡಿಸ್ಲಾ? ಬೇಡ ಅತ್ತೆ, ನನ್ಗೆ ಹಸುವಿಲ್ಲ. ಸರಿ, ಜ್ಯೂಸ್ ತಂದು ಕೊಡ್ತೀನಿ. ತಗೋಬಿಡಿ, ಸ್ವಲ್ಪ ಜ್ಯೂಸ್ ಕೊಡಿ. ಹಾಂ ಅತ್ತೆ, ನಾನು ಆಮೇಲೆ ಕುಡಿತೀನಿ. ಮಹಿಮಾ, ಈಗ ಹಚ್ಕೊಂಡಿರಬಾರ್ದು, ಹೆಲ್ತ್ ಇಶ್ಯೂಸ್ ಆಗುತ್ತೆ, ಗೊತ್ತಾಯ್ತಾ? ಜ್ಯೂಸ್ ಕುಡಿ, ಆಮೇಲೆ ಬೇಕಾದ್ರೆ ತಿಂಡಿ ತಿನ್ನು ಅಂತ. ಇನ್ನು ಮುಂದೆ ಗಂಡ ಹೆಂಡತಿಯಾಗಿ ಇಬ್ಬರು ಒಂದೇ ಮನೇಲಿರಬಹುದು, ಆದರೆ ಇಬ್ಬರು ಒಂದಾಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಅಂಥ ದೋಷ ಇದೆ. ನೀವೀ ನನ್ನ ಎಚ್ಚರಿಕೆಯನ್ನು ಮೀರಿ ಪರಸ್ಪರ ಒಂದಾದ್ರಿ ಅಂತಂದರೆ ನಿಮ್ಮ ಮಗ ತನ್ನ ಹೆಂಡತಿನ ಕಳ್ಕೋಬೇಕಾಗಬಹುದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.